ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂದು ಇಂಡಿಯಾಸ್ ಟಾಪ್ ಅರ್ನಿಂಗ್ ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ನೀವು ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ನ ಯೂಸ್ ಮಾಡ್ತಾ ಯಾವ ರೀತಿಯಾಗಿ ನೀವು ಈಸಿಯಾಗಿ ಆರಾಮಾಗಿ ಮನೆಯಲ್ಲಿ ಕುಳಿತುಕೊಂಡು ಈಸಿಯಾಗಿ ದುಡ್ಡು ಅಂಬೋದು ಗಳಿಸ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ಸಹಿತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಯಾವ ರೀತಿಯಾಗಿ ದುಡ್ಡು ಮಾಡಬೇಕು ಅನ್ನೋ ಹಾಗಾದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇಲ್ಲಿ ಸ್ಟಾರ್ಟ್ ದಿ ವಿಡಿಯೋ. ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಬ್ಯಾಂಕ್ ಸಾಥಿ ಅಂತೇಳಿ ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು 4 ಸ್ಟಾರ್ ರೇಟಿಂಗ್ ಇದೆ ಮತ್ತು 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ತವೆ. ಎಲ್ಲರೂ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಎಲ್ಲರೂ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನಲ್ಲಿ ನೀವು ಡಿಜಿಟಲ್ ಪ್ರಾಡಕ್ಟ್ನ ಸೇಲ್ ಮಾಡಬೇಕಾಗುತ್ತೆ. ಅಂದರೆ ಈ ಒಂದು ಟ್ರಿಕ್ನ ಜಸ್ಟ್ ನೀವು ಇಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಟೈಪ್ ಯೂಸ್ ಮಾಡ್ಕೋಬೇಕಾಗುತ್ತೆ. ನೀವು ಈ ಒಂದು ಅಪ್ಲಿಕೇಶನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಟೈಪ್ ಯೂಸ್ ಮಾಡಿಕೊಂಡ್ರೆ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಒಳ್ಳೆ ದುಡ್ಡು ಅಂಬೋದು ಸಹಿತ ನೀವು ಇಲ್ಲಿ ಗಳಿಸ್ಕೋಬೋದು. ನೋಡ್ಬೋದು ಅಫಿಲಿಯೇಟ್ ಮಾರ್ಕೆಟಿಂಗ್ ಟೈಪ್ ಅಂದರೆ ನೋಡ್ಬೋದು ಜಸ್ಟ್ ಡಿಜಿಟಲ್ ಪ್ರಾಡಕ್ಟ್. ನೀವು ಇಲ್ಲಿ ಜಸ್ಟ್ ಡಿಜಿಟಲ್ ಪ್ರಾಡಕ್ಟ್ ಅಂದರೆ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಅಕೌಂಟ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಬಿಸ್ನೆಸ್ ಲೋನ್ ಇರ್ಬೋದು, ಪರ್ಸ್ನಲ್ ಲೋನ್ ಇರ್ಬೋದು, ಮತ್ತು ಡಿಮಾರ್ಟ್ ಅಕೌಂಟ್ ಇರ್ಬೋದು, ಹೋಮ್ ಲೋನ್ ಇರ್ಬೋದು. ಇವಕ್ಕೆ ನಿಮಗೆ ಡಿಜಿಟಲ್ ಪ್ರಾಡಕ್ಟ್ ಅಂತಾರೆ. ನೋಡ್ಬೋದು ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇದೆಯಾ ಬ್ಯಾಂಕ್ ಅಕೌಂಟ್ದು ಮತ್ತು ಕ್ರೆಡಿಟ್ ಕಾರ್ಡ್ದು ಅಂದರೆ ಈಗ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ನೀವೇನಾದರೂ ಆಕ್ಸಿಸ್ ಬ್ಯಾಂಕ್ದು ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಟ್ರೆ 2,000 ರೂಪಾಯಿ ಸಿಗುತ್ತೆ. ಮತ್ತು HDFCದು ಮಾಡಿಸ್ಕೊಟ್ರೆ 2,100 ರೂಪಾಯಿ ಸಿಗುತ್ತೆ. ಮತ್ತು RBLದು ಮಾಡಿಸ್ಕೊಟ್ರೆ 1,200 ರೂಪಾಯಿ ಸಿಗುತ್ತೆ. ಮತ್ತು ನೋಡ್ಬೋದು ಫ್ಲಿಪ್ಕಾರ್ಟ್ ಮಾಡಿಸ್ಕೊಟ್ರೆ 2,000 ರೂಪಾಯಿ ಸಿಗುತ್ತೆ. ಮತ್ತು ಎಸ್ ಬ್ಯಾಂಕ್ದು ಮಾಡಿಸ್ಕೊಟ್ರೆ 1,200 ರೂಪಾಯಿ ಸಿಗುತ್ತೆ. ಮತ್ತು ಏರ್ಟೆಲ್ ಮಾಡಿಸ್ಕೊಟ್ರೆ 2,000 ರೂಪಾಯಿ ಸಿಗುತ್ತೆ. ಮತ್ತು ಸ್ವಿಗ್ಗಿದು ಮಾಡಿಸ್ಕೊಟ್ರೆ 2,000 ರೂಪಾಯಿ ಸಿಗುತ್ತೆ. ಮತ್ತು HDFCದು ಮಾಡಿಸ್ಕೊಟ್ರೆ 2,100 ರೂಪಾಯಿ ಸಿಗುತ್ತೆ. ಮತ್ತು IDFCದು ಮಾಡಿಸ್ಕೊಟ್ರೆ 1,350 ರೂಪಾಯಿ ಸಿಗುತ್ತೆ. ಮತ್ತು ಇಂಡಸ್ ಇಂಡಿಯದು ಮಾಡಿಸ್ಕೊಟ್ರೆ 1,900 ರೂಪಾಯಿ ಸಿಗುತ್ತೆ. IDFCದು ಮಾಡಿಸ್ಕೊಟ್ರೆ 1,400 ರೂಪಾಯಿ ಸಿಗುತ್ತೆ. ಹಾಗಾಗಿ ನೀವು ಇಲ್ಲಿ ಒಳ್ಳೆ ದುಡ್ಡಂಬುದು ಸಹಿತ ನೀವು ಈಸಿಯಾಗಿ ಗಳಿಸ್ಕೋಬೋದಾಗಿದೆ. ಅದೇ ರೀತಿಯಾಗಿ ಮತ್ತೆ ಪರ್ಸ್ನಲ್ ಲೋನ್ಗೆ ಬನ್ನಿ. ಪರ್ಸ್ನಲ್ ಲೋನ್ಗೆ ಬಂದರೆ ನೀವೇನಾದರೂ ಪರ್ಸ್ನಲ್ ಲೋನ್ ತೊಗೊಂಡ್ರೆ ನಿಮಗೆ ಇಲ್ಲಿ ಒಳ್ಳೆ ಅರ್ನಿಂಗ್ ಎಂಬುದು ಸಿಗುತ್ತೆ. ಮತ್ತು ರಾಫಿನ್ ಕ್ರಾಪಲ್ಲಿ ತೊಗೊಂಡ್ರೆ 3% ಅರ್ನಿಂಗ್ ಎಂಬುದು ಸಿಗುತ್ತೆ. ಮತ್ತು ಕ್ರೆಡಿಟ್ ಬಿಯಲ್ಲಿ ತೊಗೊಂಡ್ರೆ 4% ಸಿಗುತ್ತೆ. ಮತ್ತು ಇನ್ಕ್ರೆಡಿಟಲ್ಲಿ ತೊಗೊಂಡ್ರೆ 4% ಸಿಗುತ್ತೆ. ಮತ್ತು ಫ್ರೆಫಲ್ಲಿ ತೊಗೊಂಡ್ರೆ 2.80 ಸಿಗುತ್ತೆ. ಮತ್ತು ಇಂಡಸ್ ಇಂಡಿಯಲ್ಲಿ ತೊಗೊಂಡ್ರೆ 2% ನಿಮಗೆ ಪೇಔಟ್ ಎಂಬುದು ಸಿಗುತ್ತೆ. ಮತ್ತು ಬ್ಯಾಂಕ್ ಅಕೌಂಟ್ ಏನಾದರೂ ಎಮರ್ಜೆನ್ಸಿ ಇದನ್ನು ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಟ್ರೆ ಜಸ್ಟ್ ನೀವು ಇಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ 0 ಅಕೌಂಟ್ ಮಾಡಿಸ್ಕೊಟ್ರೆ ಡಿಜಿಟಲ್ ಆಗಿ ನೀವು ಇಲ್ಲಿ ಒಳ್ಳೆ ದುಡ್ಡು ಅಂಬುದು ಸಹಿತ ಕಳಿಸ್ಕೋಬೋದಾಗಿದೆ. ನೋಡ್ಬೋದು ನೀವು ಇಲ್ಲಿ ಇಂಡಸ್ ಇಂಡಿಯಸ್ ಮಾಡಿಸ್ಕೊಟ್ರೆ ನಿಮಗೆ 650 ರೂಪಾಯಿ ಸಿಗುತ್ತೆ. ಜುಪಿಟರ್ದು ಮಾಡಿಸ್ಕೊಟ್ರೆ 250 ಸಿಗುತ್ತೆ. ಆಕ್ಸಿಸ್ ಬ್ಯಾಂಕ್ದು ಮಾಡಿಸ್ಕೊಟ್ರೆ 1,300 ರೂಪಾಯಿ ಸಿಗುತ್ತೆ. ಮತ್ತು ಇಂಡಸ್ ಇಂಡ್ ಮಾಡಿಕೊಟ್ರೆ 500 ರೂಪಾಯಿ ಸಿಗುತ್ತೆ. ಮತ್ತು ಆಕ್ಸಿಸ್ದು ಮಾಡಿಸ್ಕೊಟ್ರೆ 800 ರೂಪಾಯಿ ಸಿಗುತ್ತೆ. ಮತ್ತು ಫೈವ್ ಮನಿದು ಮಾಡಿಸ್ಕೊಟ್ರೆ 180 ರೂಪಾಯಿ ಸಿಗುತ್ತೆ. ಏರ್ಟೆಲ್ ಪೇಮೆಂಟ್ ಬ್ಯಾಂಕಿಂದ ಮಾಡಿಸ್ಕೊಟ್ರೆ 130 ರೂಪಾಯಿ ಎಂಬುದು ಸಿಗುತ್ತೆ. ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಬೇಕಂದ್ರೆ ಜಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಟೈಪ್ ಅಂದರೆ ಶೇರ್ ಟು ಕಸ್ಟಮರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಲಿಂಕ್ನ ಕಾಪಿ ಮಾಡಿಕೊಂಡು ಆನ್ಲೈನ್ ಪ್ರಾಡಕ್ಟ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಈಸಿಯಾಗಿ ರೆಫರ್ ಮಾಡಿಕೊಂಡ್ರೆ ಸಾಕು. ನೀವು ಇಲ್ಲಿ ಒಳ್ಳೆ ಅರ್ನಿಂಗ್ ಅಂಬೋದು ಒಳ್ಳೆ ದುಡ್ಡು ಅಂಬೋದು ಸಹಿತ ಅರ್ನಿಂಗ್ ಅಂಬೋದು ಮತ್ತು ಒಳ್ಳೆ ದುಡ್ಡು ಅಂಬೋದು ಸಹಿತ ಈ ಒಂದು ಅಪ್ಲಿಕೇಶನಲ್ಲಿ ತಗೋಬೋದಾಗಿದೆ. ಈ ಒಂದು ಟ್ರಿಕ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಮತ್ತು ಅದೇ ರೀತಿಯಾಗಿ ಮತ್ತೆ ಬ್ಯಾಕ್ ಬನ್ನಿ. ನಾನೀಗ 3 ಆಪ್ಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡ್ಬೋದು ಹೋಮ್ ಲೋನ್ ಇದೆ, ಬಿಸ್ನೆಸ್ ಲೋನ್ಗಿದೆ. ಯಾರಿಗಾದರೂ ಎಮರ್ಜೆನ್ಸಿ ಇದ್ದರೆ ನೀವು ಇಲ್ಲಿ ಕೊಡಿಸಿದ್ರು ಸಹಿತ ನಿಮ್ಗೆ ಇಲ್ಲಿ ಒಳ್ಳೆ ದುಡ್ಡು ಅಂಬೋದು ಸಿಗುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಎಕ್ಸ್ಪರ್ಟ್ಸ್ ಇರ್ತಾರೆ. ಎಕ್ಸ್ಪರ್ಟ್ಸ್ ಯಾವ ರೀತಿಯಾಗಿ ಟ್ರೈನಿಂಗ್ ಕೊಡ್ತಾರೆ ಅಂತ ನೀವು ಇಲ್ಲಿ ಏನಾಗಿ ಸಹಿತ ನೀವು ಇಲ್ಲಿ ನೋಡ್ಕೋಬೋದಾಗಿದೆ. ಅದೇ ರೀತಿಯಾಗಿ ಮತ್ತೆ ರೆಫರಲ್ಗೆ ಒಳ್ಳೆ ರೆಫರಲ್ ಅರ್ನಿಂಗ್ ಎಂಬುದು ಸಹಿತ ಮಾಡ್ಕೋಬೋದಾಗಿದೆ. ಅಂದರೆ ನಿಮ್ಗೆ ಇಲ್ಲಿ 10% ಕಮಿಷನ್ ಎಂಬುದು ಸಿಗುತ್ತೆ. ಅಂದರೆ ಅವ್ರ ಆಫರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. 3 ಆಫರ್ ಇರುತ್ತೆ. 3 ಆಫರ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು ನೀವು ಇಲ್ಲಿ ಈಸಿಯಾಗಿ ಒಳ್ಳೆಯ ರೆಫರಲ್ ಅರ್ನಿಂಗ್ ಎಂಬುದು ಸಹಿತ ತಗೋಬೋದಾಗಿದೆ. ಹೋಗಿ ಈಗ ಅಪ್ಲಿಕೇಶನ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ, ಯಾವ ರೀತಿಯಾಗಿ ಅಮೌಂಟ್ ಏನಾದರೂ ನೀವೇನಾದರೂ ಅರ್ನಿಂಗ್ ಮಾಡಿಕೊಟ್ರೆ ವಿತ್ಡ್ರಾ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪೇಮೆಂಟ್ ಸೆಟ್ಟಿಗೆ ಬನ್ನಿ. ಸೆಟ್ಟಿಂಗ್ ಬಂದು ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿಕೊಂಡು ಈಸಿಯಾಗಿ ನೀವು ಅಮೌಂಟ್ ಅಂಬೋದು ವಿತ್ಡ್ರಾ ಮಾಡ್ಕೋಬೋದಾಗಿದೆ. ಈ ರೀತಿಯಾಗಿ ನೀವು ಪ್ರೊಸೆಸ್ನ ಫಾಲೋ ಮಾಡಿಕೊಂಡು ಈಸಿಯಾಗಿ ದುಡ್ಡು ಮಾಡ್ಕೊಳ್ಳಿ ಎಂದು ಕೇಳುತ್ತೇನೆ. ನೋಡ್ಬೋದು BA ಪಾರ್ಟ್ನರ್ ಆಫ್ ಬ್ಯಾಂಕ್ ಸಾಥಿ. ನೋಡ್ಬೋದು ಟ್ವಿಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಹೀಗೆ ಟೆಲಿಗ್ರಾಮ್ ಇದೆ, ಲಿಂಕ್ಡ್ಇನ್ ಇದೆ. ಈ ರೀತಿಯಾಗಿ ಜಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಟೈಪ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡಿದ್ದೆ ಆಯ್ತು ಅಂದರೆ ನೀವು ಇಲ್ಲಿ ಒಳ್ಳೆ ಅರ್ನಿಂಗ್ ಎಂಬುದು ಸಹಿತ ಮಾಡ್ಕೋಬೋದಾಗಿದೆ. ಮತ್ತು ನೀವು ಇಲ್ಲಿ ಆನ್ಲೈನ್ ಕೋರ್ಸಸ್ ಸೆಲ್ ಮಾಡೋದು ಇರುತ್ತೆ. ನೀವು ಕೋರ್ಸ್ ಸಹಿತ ನೀವು ಇಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಸೆಲ್ ಮಾಡ್ಬೋದಾಗಿದೆ. ಇದನ್ನು ಯೂಸ್ ಮಾಡ್ಕೊಳ್ಳಿ ಎಂದು ಕೇಳುತ್ತೇನೆ. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅದೇ ರೀತಿಯಾಗಿ ನಿಮ್ಗೇನಾದರೂ ಎಮರ್ಜೆನ್ಸಿ ಇದೆಯಾ, ಯಾರಿಗೂ ದುಡ್ಡು ಕೊಡ್ತಾ ಇಲ್ಲವ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ 2 ಅಪ್ಲಿಕೇಶನ್ ಆಗಿರ್ತೀನಿ. ಅದರ ಮೂಲಕ ನೀವು ಈಸಿಯಾಗಿ ದುಡ್ಡು ಎಂಬುದು ತಗೋಬೋದಾಗಿದೆ.